ಏಯ್ ಇವಾಗಲೂ ಅಪ್ಪನ ದುಡ್ಡು 30 ಲಕ್ಷ ಕೊಟ್ಬಿಡಪ್ಪ, ಅದನ್ನೇ ಓದ್ತು ತೆಗ್ಸ್ಬಿಡೋದು ಅಂತ ಹೇಳಿ. ಅದು ಅಪ್ಪಂದ ತಾನೆ ದುಡ್ಡು ಕೊಡ, ಯಾಕೆ ಸೈಲೆಂಟ್ ಆಗಿ ನಿಂತಿದ್ಯಾ? ಲೇ ನೀನ್ ಇದೆಯಲ್ಲ, ನೀನು ತುಂಬಾ ಅಪಾಯಕಾರಿ ಮನುಷ್ಯ. ನೀನು ಈ ಕಟ್ ನಾವ್ ತರ. ನಾನು ಇಲ್ಲಿ ಇರೋದೇ ಇಲ್ಲ, ನಾನು ಹೋಗ್ಬಿಡ್ತೀನಿ. ಹೋಗಲೇ ಅದೇ ಇಲ್ಲ, ಹೋಗ್ಬಿಡ್ತೀನಿ. ಕೊಡ್ಬೇಕಾಗಿರೋ 30 ಲಕ್ಷ ಕೊಟ್ಬಿಟ್ಟು ಎಲ್ ಬೇಕಾದ್ರೆ ಹೋಗೋ. ಲೇ ನಾನು ಎಲ್ಗೋ ಹೋಗ್ತೀನಿ ಅಂತ ಹೇಳಿಲ್ಲ, ಮಲ್ಕೊಳಕ್ ಹೋಗ್ತೀನಿ ಅಂತ ಹೇಳಿದ್ದು. ಲೇ ರವಿಕಾಂತ್, ನೀನ್ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ. ನಿನ್ ನಿರ್ಧಾರ ಸೂಪರ್ ಆಗಿದೆ ಕಣ. ನೀ ಏನ್ ಅನ್ಕೊಂಡು ಅದನ್ನೇ ಮಾಡು. ಮತ್ತೆ ನಿನಗೆ ಯಾವಾಗ ಏನೇ ಸಹಾಯ ಬೇಕು ಅಂತ ನನಗೆ ಹೇಳ, ನಾನು ಬರ್ತೀನಿ ಕಣ. ಥ್ಯಾಂಕ್ಸ್ ಕಣ ಸೂರ್ಯ. ರಿಟರ್ನ್ ವಿತ್ ಥ್ಯಾಂಕ್ಸ್. ಗುಡ್ ನೈಟ್, ಶುಭರಾತ್ರಿ. ನೀನು ಕೆಡಿಸ್ಕೊಬೇಡ ಕಣ, ಈ ವಯಸ್ಸಲ್ಲೇ ಬೆಳಿಕೂತು ಬಂದ್ಬಿಡುತ್ತೆ. ಸಿಕ್ಕಿರೋ ಅವಕಾಶನ ಕಳ್ಕೋಬಾರ್ದು ಶ್ರುತಿ. ರವಿ ಓದಿರೋರು, ಬುದ್ಧಿವಂತ. ಇಷ್ಟು ಸಣ್ಣ ವಿಷಯ ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಂಗೂ ಹೇಳಿ ಹೇಳಿ ಸಾಕಾಗೋಗಿದೆ ನೋಡಿ ಅವ್ರೆ. ಯಾವಾಗ ನೋಡಿದ್ರು ಸ್ವಾಭಿಮಾನ ಅಂತಾನೆ ಇರ್ತಾರೆ. ಶ್ರುತಿ, ಅದು ಮುಖ್ಯನೇ ಅಲ್ವಾ? ಏನ್ ಮುಖ್ಯ ಮೀನವ್ರೆ? ಯಾಕೆ ಬುದ್ಧಿವಂತೆ ಅಂತ ಹೆಸರಿಟ್ಕೊಂಡು ದಡ್ಡಿ ತರ ಮಾತಾಡ್ತಿದ್ದೀರಾ? ಅಲ್ಲ, ಬ್ಯಾಂಕ್ ಅಲ್ಲಿ ಲೋನ್ ಕೇಳ್ತಿಲ್ವಾ ರವಿ? ಅದು ಅವ್ರ ಸ್ವಂತ ಸಂಪಾದನೆನಾ? ಯಾರೋ ಗೊತ್ತು ಗೋರಿ ಇಲ್ದೇ ಇರೋರ್ ದುಡ್ಡು ತಾನೆ. ಹಾಗ್ ನೋಡಕ್ ಹೋದ್ರೆ ಇದು ಅವ್ರ ಸ್ವಂತದ್ದು. ಅವ್ರ ಮಾವಂದೇ ತಾನೆ. ರೋಹಿಣಿ ಅವರೇ, ಅವ್ರ ಅದನ್ನ ಪ್ರೀತಿಯಿಂದ ಕೊಟ್ಟಿಲ್ಲ, ನಿಮಗ್ ಯೋಗ್ಯತೆ ಇಲ್ಲ ತಗೊಳ್ಳಿ ಅಂತ ಕೊಡ್ತಿದ್ದಾರೆ. ರವಿ ಸ್ವಾಭಿಮಾನಿ, ಸ್ವಂತ ದುಡ್ಡಲ್ಲಿ ದುಡಿಬೇಕು, ಸ್ವತಂತ್ರವಾಗಿ ಬದುಕ್ಬೇಕು ಅನ್ನೋರು ಯಾರುನು ಈ ಕೊಡೋ ಚೆಕ್ ಅಲ್ಲಿ ಯಾರು ಬಿಸ್ನೆಸ್ ಶುರು ಮಾಡಲ್ಲ. ಪ್ರತಿಷ್ಠೆಯ ಪರಾಕಾಷ್ಠೆ ಇದು ಮೀನವ್ರೆ. ಬದುಕೋ ರೀತಿನೇ ಗೊತ್ತಿಲ್ಲ. 4 ಜನ ಆಡ್ಕೋತಾರೆ, ಯಾರೋ ಏನೋ ಅನ್ಕೋತಾರೆ ಅನ್ನೋ ಬದುಕು ಬದುಕೇ ಅಲ್ಲ. ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು, ಅನ್ಕೊಳ್ಳೋ ರೀತಿ ಬದುಕ್ಬೇಕು. ಓಹೋ, ಚಾಯ ಕೊಟ್ಟು 30 ಲಕ್ಷ ದುಡ್ಡನ್ನ ಹೊಡೆದು ಮನೆಯವ್ರ ಮೋಸ ಮಾಡಿ ಬದುಕ್ತಿದ್ದೀರಲ್ಲ, ಹಾಗ ನೀನ ಅಲ್ಲ ಬುದ್ಧಿವಂತಿಕೆ ಅಂತ ಹೆಸರಿಟ್ಕೊಂಡಿರೋ ದಡ್ಡಿ. ಹೇಗ್ ಕರ್ದಮ್ಮ ನನ್ನ ಹಾಗ ನೀನು? ನಿಮ್ಮನ್ನ ಮಳ್ಳಿ ಆಗಿರೋ ಕಳ್ಳಿ, ಇನ್ನೊಬ್ರು ದುಡ್ಡಿಗೆ ಬಾಯಿ ಬಿಟ್ಟಿರೋ ಹಸಾವು ಅಂತ ಕರೆದ್ರೆ ಹೇಗಿರುತ್ತೆ? ನಿಮ್ದು ಸೂರ್ಯ ಅದು ಒಂದೇ ತರ ಬುದ್ಧಿ. ಎಲ್ಲ ಸುತ್ತಿ ನಮ್ಮ ಹತ್ರನೇ ಜಗಳ ಬರ್ತೀರಾ. ನಿಮ್ದು ನಿಮ್ ಮನೆಯವ್ರದ್ದು ಒಂದೇ ಮೆಂಟಾಲಿಟಿ. ಎಲ್ಲಾ ಸುತ್ತಿ ಯಾಮರ್ಸೋದು, ಮೋಸ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ. ನೋಡಿ ನೀನಾ, ಜಸ್ಟ್ ಕಾಮ್ ಡೌನ್ ಗೈಸ್, ಕಾಮ್ ಡೌನ್. ಮತ್ ವಿಷಯಕ್ಕೆ ನೀವಿಬ್ರು ಯಾಕೆ ಕಿತ್ತಾಡ್ತಿದ್ದೀರಾ? ಮಾತು ಆಡ್ಬೇಕು ಶ್ರುತಿ. ಒಬ್ರಿಗೆ ಅವಮಾನ ಮಾಡಿ ತಾವು ದೊಡ್ಡವರು ಅಂತ ಅನ್ಸ್ಕೊಳ್ಳೋದು ಯಾವ ರೀತಿ ಸರಿ ಹೇಳು? ಹೌದು, ನಾನ್ ಏನ್ ಅಂತದ್ ಹೇಳ್ಬಾರ್ದು ಹೇಳ್ಬಿಟ್ಟೆ. ಕೇಳಿ ಶ್ರುತಿ, ರವಿ ಉದ್ಧಾರ ಆಗ್ಲಿ, ನಮ್ಮ ಹಾಗೆ ರವಿ ಶ್ರುತಿನೂ ಒಳ್ಳೆ ಸ್ಥಾನಕ್ ಬರ್ಲಿ ಅಂತ ನಾನ್ ಅನ್ಕೊಂಡಪ್ಪ. ತಪ್ಪ? ನಿಮ್ ಹಾಗ್ಬಾರದ್ ತಪ್ಪು. ನ್ಯಾಯವಾಗಿ ದೊಡ್ಡ ಸ್ಥಾನಕ್ ಬನ್ನಿ ಅಂತ ಹೇಳ್ದೆ, ಅದ್ ನನ್ ತಪ್ಪ? ನಂದೇ ತಪ್ಪು ಮೇಡಮ್. ನೀವಿರೋ ಕಡೆ ನಾನ್ ಬರ್ತೀನಲ್ಲ, ನಂದೇ ತಪ್ಪು. ಬಿಟ್ಬಿಡಿ. ನೋಡಿದ್ರ ಶ್ರುತಿ, ಮಾತಾಡದೆಲ್ಲ ಮಾತಾಡ್ಬಿಟ್ಟು ಇವಾಗ ಅವ್ರೇ ಸಮರ್ಥಿಸ್ಕೊತಿದ್ದಾರೆ. ನೋಡು ಶ್ರುತಿ, ರವಿ ನಿಜವಾಗ್ಲೂ ಸರಿಯಾದ ದಾರಿಲೇ ಇದ್ದಾರೆ. ನೀನ್ ಅವ್ರ ದಿಕ್ ತಪ್ಪಿಸ್ಬೇಡ. ಗಂಡು ತನ್ನ ಸ್ವಾಭಿಮಾನನ ಒಂದ್ಸಲ ಕಳ್ಕೊಂಡ್ರೆ ಮತ್ತೆ ತಲೆ ಎತ್ ನಿಲ್ಲಕ್ಕಾಗಲ್ಲ. ನಿಮ್ ಹತ್ರ ಒಂದ್ ಮಾತು ಕೇಳ ಮೀನವ್ರೆ. ಕೇಳಿ. ಕಷ್ಟ ಬಂದಾಗ ನೀವು ದೇವ್ರ ಹತ್ರ ಹೋಗಿ ಏನಂತ ಕೇಳ್ಕೊತೀರ? ಅಪ್ಪ ತಂದೆ ಕಾಪಾಡು ಅಂತ ಕೇಳ್ಕೊಂತೀನಿ ಅಲ್ವಾ? ಇಲ್ಲಿ ತಂದೆನೆ ಬಂದು ಕಾಪಾಡ್ತೀನಿ ಅನ್ನೋವಾಗ ಅಹಂಕಾರ ತೋರಿಸಿರೋದು ಯಾಕೆ? ರವಿಗೆ ಸ್ವಾಭಿಮಾನ ಅಲ್ಲ, ಈಗೋ ಇರೋದು. ಸೆಲ್ಫ್ ರೆಸ್ಪೆಕ್ಟ್ಗೂ ಈಗೋಗೂ ತುಂಬಾ ಡಿಫ್ರೆನ್ಸ್ ಇದೆ ಮೀನವ್ರೆ. ಅಷ್ಟಕ್ಕೂ ರವಿಗೆ ನನ್ನ ಅಪ್ಪ ಅಮ್ಮ ಅತ್ತೆ ಮಾವ, ಆದ್ರೆ ನನಗೆ ಗಣೇಶ ಹಬ್ಬಕ್ಕೆ ನಿಮ್ ತಾಯಿ ಬಾಗಿನ ತಂದ್ಕೊಟ್ರು. 1 ರೂಪಾಯಿಯೂ ಇಲ್ಲ ಅನ್ನೋವಾಗ 1,000 ರೂಪಾಯಿ ಇಟ್ಕೊಟ್ರು. ಅದ್ರಿಂದನೇ ನಾನು ಹಬ್ಬ ಮಾಡಿದ್ದು ಅಂತ ನೀವ್ ಹೇಳಿದ್ರಿ, ನೆನ್ಪಿದ್ಯಾ? ಯಾಕೆ ಅವತ್ತು ನಿಮ್ಗೆ ನಿಮ್ ಸ್ವಾಭಿಮಾನ ಅಡ್ಡ ಬರ್ಲಿಲ್ಲ? ಬುದ್ಧಿ ಹೇಳಿ ಅಂದ್ರೆ ಎಲ್ರೂ ಹೇಳ್ತೀರಾ, ಆದ್ರೆ ನೀವು ನಮ್ ಸ್ಥಾನದಲ್ಲೂ ನಿಂತು ಯೋಚನೆ ಮಾಡ್ಬೇಕು ಮೀನವ್ರೆ. ಐ ಆಮ್ ಸಾರಿ ಟು ಸೇ ದಿಸ್. ಮುಗಿದೇನೆ ಪಂಚಾಯ್ತಿ, ಯಾಕೆ ಒಂಥರ ಇದೆ? ನಾನೇನೋ ಹೇಳಕ್ ಹೋದೆ, ಶ್ರುತಿ ಬೇರೆ ಇನ್ನೇನೋ ಅರ್ಥ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಹೊರಟೋದ್ಲು. ಆ ಒಮ್ಮನ್ ಕ್ಯಾರೆಕ್ಟರ್ ಸ್ವಲ್ಪ ಸೂರ್ಯನ್ ತರನೇ ಕಣೆ. ನೇರ ಪ್ರಸಾರ, ಫಿಲ್ಟರ್ಲೆಸ್. ಆದ್ರೆ ಬೆಳಗಾಗೋದ್ರೊಳಗೆ ಎಲ್ಲ ಸರಿ ಹೋಗಿರತ್ತೆ. ಪಾಪ ಕಣೆ, ಅಲ್ಲಿ ರವಿ ಕೂಡ ಯೋಚನೆ ಮಾಡ್ತಾನೆ, ಇಲ್ಲಿ ಶ್ರುತಿ ಕೂಡ. ನೋಡಮ್ಮ ಮೀನಾ, ನಾವಿದ್ರಲ್ಲಿ ಜಾಸ್ತಿ ಮುಗ್ ತೋರ್ಸೋದ್ ಬೇಡ. ಗಂಡ ಹೆಂಡತಿ ಏನ್ ತೀರ್ಮಾನ ಮಾಡಿ ಏನ್ ನಿರ್ಧಾರ ತಗೋತಾರೆ ಅವ್ರು ತಗೊಳ್ಳಿ. ನಾವು 4.25 ಕಿಲೋಮೀಟರ್ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋಣ, ಸರಿನಾ? ಸರಿ ಆಯ್ತು. ಬ್ಯಾಗ ನಿನ್ನ ಕ್ಯಾಮೆಗಳನ್ನ ಮುಗಿಸ್ಕೊಂಡು ಬಂದು ಮನಿಗ್ ಕೊಡಮ್ಮ. ನಿಮ್ದೇ ಹಂಗ ಮಲ್ಕೊಳ್ಳೋಣ, ಅಟ್ಲೀಸ್ಟ್ ಅಲ್ಲಾದ್ರೂ ನಿಮ್ದಿ ಸಿಗತ್ತೆ. ಬೇಗ ಬಾ, ಕಾಯ್ತಿರ್ತೀವಿ. ಹೋಗ್ರಿ ಸರ್. ನಮಸ್ತೆ ಸರ್, ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ರಿ? ಹೌದಮ್ಮ, ನೀವು ಕೊಟ್ಟಿದ್ದ ಡಿಸೈನ್ಸ್ ಒಬ್ಬ ಪಾರ್ಟಿಗೆ ತುಂಬಾನೇ ಇಷ್ಟ ಆಗಿದೆ. ಅವ್ರು ಇಲ್ಲೇ ನಮ್ಮ ಮಂಟಪದಲ್ಲೇ ರಿಸೆಪ್ಷನ್ ಬುಕ್ ಮಾಡ್ಕೊಂಡಿರೋದು. ಹೌದಾ ಸರ್,
ಡೆಕೋರೇಷನ್ ಅಂತ ಬರೀ ಮಂಟಪದ ಹೊರಗಡೆ ಅಥವಾ ನೇಮ್ ಬೋರ್ಡು ಇಲ್ಲ ಅಂದ್ರೆ ಕಾರ್ಡ್ ಡೆಕೋರೇಷನ್ ಅಂತ ಸಣ್ಣ ಪುಟ್ಟದ್ ಕೊಡ್ಬೇಡಿ. ಇದನ್ನ ಫುಲ್ ಡೆಕೋರೇಷನ್ ನನಗೆ ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಅದಕ್ಕೆ ಅಲ್ವೇನಮ್ಮ ನಿನ್ನ ಕರ್ಸಿರೋದು. ಸ್ವಲ್ಪ ನಾನು ಪೂರ್ತಿ ಮಾತಾಡೋರು ಕೇಳ್ತೀಯಾ? ಈ ಮಂಟಪದಲ್ಲಿ ನಡೆಯುವಂತಹ ರಿಸೆಪ್ಷನ್ದು ಸಂಪೂರ್ಣ ಡೆಕೋರೇಷನ್ ಜವಾಬ್ದಾರಿ ನಿಂದೆ. ಸಂತೋಷನಾ? ಥ್ಯಾಂಕ್ ಯು ಸೋ ಮಚ್ ಸರ್. ಪರವಾಗಿಲ್ಲಮ್ಮ. ಹೇಳಿ, ಈಗ ಡೆಕೋರೇಷನ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಸರ್, ನೋಡೋದಕ್ಕೆ ಈ ಮಂಟಪ ತುಂಬಾ ದೊಡ್ಡದಾಗಿ ಕಾಣಿಸ್ತಿದೆ. ಒಳಗಡೆ ಹೊರಗಡೆ ಎಲ್ಲ ಸೇರಿ 1-2 ಲಕ್ಷ ಆಗ್ಬೋದು ಸರ್. ಏನು 2 ಲಕ್ಷನಾ? ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ಸರ್, ಇದು ಹಬ್ಬದ ಸೀಸನ್, ಮುಹೂರ್ತಗಳು ಜಾಸ್ತಿ ಇರುತ್ತೆ, ಹೂ ರೇಟ್ ಕೂಡ ಜಾಸ್ತಿ ಇರುತ್ತೆ. ಇದ್ರಲ್ಲಿ ನಾನು ಜಾಸ್ತಿ ಲಾಭ ಏನು ಇಟ್ಕೊಂತಿಲ್ಲ. ನಾನ್ ಮಾಡಿರೋ ಡೆಕೋರೇಷನ್ 4 ಜನ ನೋಡಿ ಹೋಗಿ ನನಗೆ ನೆಕ್ಸ್ಟ್ ಇನ್ನೂ 4 ಡೆಕೋರೇಷನ್ ಮಾಡೋದಕ್ಕೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸರಿಮಾ, ಹಾಗಾದ್ರೆ ಪಾರ್ಟಿಗೆ 2.5 ಲಕ್ಷ ಅಂತ ಹೇಳ್ಬಿಡ್ತೀನಿ. ಏನಮ್ಮ ಹಾಗೆ ನೋಡ್ತಾ ಇದೀಯಾ? 50,000 ರೂಪಾಯಿ ನಮ್ದು ಕಮಿಷನ್ ಅಂತ ಇರುತ್ತೆ. ಎಲ್ರು ಹೀಗೆ ಮಾಡೋದು. ಸರಿ ಸರ್, ನಿಮ್ ಹೇಗ್ ಅನ್ಸುತ್ತೋ ನೀವ್ ಹಾಗೆ ಮಾಡಿ. ಬಾಮ್ಮ, ಒಳಗಡೆ ಬಾ. ಹಾ ತಗೊಮ್ಮ, 25,000 ರೂಪಾಯಿ ಅಡ್ವಾನ್ಸ್ ಇದೆ, ಎಣಿಸ್ಕೋ. ಅಯ್ಯೋ ಸರ್, ಈಗ್ಲೇ ಪರವಾಗಿಲ್ಲ ಸರ್. ದುಡ್ಡಿನ ವಿಚಾರನಮ್ಮ, ತುಂಬಾ ಕಟ್ನಿಟ್ಟಾಗಿ ಕೆಲಸ ಮಾಡ್ಬೇಕು. ಎಣಿಸ್ಕೊಮ್ಮ. ಸರಿಯಾಗಿದ್ಯಾ? 25,000 ಕರೆಕ್ಟ್ ಆಗಿದೆ ಸರ್. ತಗೊಮ್ಮ. ಏನಮ್ಮ ಹಾಗೆ ನೋಡ್ತಾ ಇದೀಯಾ? ಇದರಲ್ಲಿ ನಿನಗೆ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದೆ ಅಂತ ಬರ್ದಿದೆ. ನಿನ್ ಮದುವೆ ಆದ್ಮೇಲೆ ಬಾಕಿ 2 ಲಕ್ಷನೂ ನಿನಗೆ ಸಂದಾಯ ಆಗುತ್ತೆ ಅಂತ ಬರ್ದಿದೆ. ನಾನು ಆಲ್ರೆಡಿ 25,000 ರೂಪಾಯಿ ತಗೊಂಡಿದ್ದೀನಿ. ನಿನಗಿನ್ನ ಮದುವೆ ಆದ್ಮೇಲೆ ಪಾರ್ಟಿಯಿಂದ ಹಣ ಬರುತ್ತಲ್ಲ, ಅದ್ರಲ್ಲಿ ಬಿಕ್ಕಿದ ಹಣ ನನಗ್ ಕೊಟ್ರಾಯ್ತು. ನೋಡು, ಹಿಂಗೆ ಅಗ್ರಿಮೆಂಟ್ ಇದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಸರಿಮ್ಮ, ಸರಿಯಾಗಿದೆ. ಸರಿ ಸರ್, ನಾನು ಹಿಂಗ್ ಬರ್ತೀನಿ. ದುಡ್ಡು ತಗೊಂಡೋಗಮ್ಮ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ಬೇಕು. ಖಂಡಿತ. ಬನ್ನಿಮ್ಮ, ನೀವ್ ಹೇಳ್ದಾಗೆ ಆ ಹುಡುಗಿ ದುಡ್ಡು ಕೊಟ್ಟು ಅಗ್ರಿಮೆಂಟ್ಗೆ ಅವ್ರ ಕೈಲಿ ಸೈನ್ ಹಾಕ್ಸ್ಕೊಂಡಿದೀನಿ. ಗುಡ್ ಕಂದ. ಯಾವಾಗ್ಲೂ ಡೆಕೋರೇಷನ್ ನೀವೇ ಮಾಡೋದು. ಇನ್ನು ನಮ್ಮ ಓನರು ನಿಮ್ಗೆ ಕೆಲಸ ಕೊಡಿ ಅಂತ ಹೇಳ್ತಾರೆ. ಇನ್ನು ಆ ಹುಡುಗಿನೂ ನಿಮಗ್ ಸವಾಲ್ ಆಗೋ ತರ ಕೆಲಸ ಮಾಡ್ತಾಳೆ. ಹಾಗಿದ್ಮೇಲೆ ಆ ಹುಡುಗಿಗೆ ಯಾಕೆ ಆರ್ಡರ್ ಕೊಡಿ ಅಂತ ಹೇಳಿದ್ರಿ? ಗಿಡಕ್ಕೆ ಚಂದ ನೀರಾಕಿ ಹೂ ಅರಳೋ ತನಕ ಸಾಕ್ತಿವಿ. ಹೂ ಅರಳದ್ಮೇಲೆ ತಾನೇ ನಾವು ಹೂ ಕೀಳೋದು. ಇದು ಹಾಗೆ ಆ ಕಡೆ ಚೆನ್ನಾಗಿ ಅರಳೋದಕ್ ಬಿಟ್ಟು ಆಮೇಲೆ ಕಿತ್ತಾಕ್ತೀನಿ ನೋಡ್. ಏನು ಅರ್ಥನೇ ಆಗ್ತಿಲ್ವಲ್ಲಮ್ಮ. ಟೈಮ್ ಬಂದಾಗ ನಿನಗೆಲ್ಲ ಅರ್ಥ ಆಗತ್ತೆ ಬಿಡು. ಒಂದೇ ಒಂದು ವಾಸೆಯು ತೋಳಲಿ ಬೆಳೆಸಲು, ಒಂದೇ ಒಂದು ಬಯಕೆಯು ಮೀರಾ ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಅನ್ನಲ್ಲ, ನಿಮ್ಗೊಂದು ಸಂತೋಷದ ವಿಷಯ ಹೇಳ್ಬೇಕು. ಮುಟ್ಕೊಟ್ಟು ಹೇಳ್ತೀಯಾ? ಹೇಳ್ಬಿಟ್ಟು ಮುಟ್ಕೊಡ್ತೀಯಾ? ಸದಾಶಿವಂಗ್ ಅದೇ ಜ್ಞಾನ ಅಂತೆ. ಅದ್ಯಾರದು? ಏನು? ಹೂ ಇಸ್ ಮಿಸ್ಟರ್ ಸದಾಶಿವ್? ಐ ಆಮ್ ಸೂರ್ಯ. ಅದು ಗಾದೆ ರೀ. ಗಾದೇನು ನಮಗ್ ತಕ್ಕಂಗೆ ಬದಲಾಯಿಸ್ಕೋಬೇಕು ಮೀನಾ. ಸದಾ ಸೂರ್ಯಂಗೆ ಮೀನಂದೇ ಧ್ಯಾನ ಅಂತ. ನಾನ್ ನೀವಲ್ಲ. ಆದ್ರೆ ನೀನು ನಾನೇ ನಾನು. ನನ್ಗೆ ಹೇಳಕ್ ಬಂದ್ ವಿಷಯ ಮರ್ತೋಗೋವರೆಗೂ ನೀವು ಕೂಯ್ತಾನೆ ಇರ್ತೀರಾ ಅಲ್ವಾ? ಓಹೋ, ಅಲ್ವಾ? ಆಯ್ತು. ಸರಿ ಸರಿ ಸರಿ. ಅದೇನ್ ವಿಷಯ ಬೇಗ ಹೇಳ್ಬಿಡಮ್ಮ. ನಮ್ ಬಾಯಿ ಮೆಗಾ ಸೀರಿಯಲ್ ಇದ್ದಂಗೆ, ಒಂದ್ಸತಿ ಬಾಯಿ ಬಿಟ್ಬಿಟ್ರೆ ಎಪಿಸೋಡ್ ಮೇಲೆ ಎಪಿಸೋಡ್ ಬರ್ತಾನೆ ಇರತ್ತೆ. ಇವತ್ ನನ್ಗೊಂದ್ ಚೌಟ್ರಿ ಡೆಕೋರೇಷನ್ ಆರ್ಡರ್ ಸಿಕ್ಕಿದೆ. ಸಣ್ಣ ಪುಟ್ಟದಲ್ಲ ರೀ, ದೊಡ್ಡ ಆರ್ಡ್ರು. 2 ಲಕ್ಷದ್ದು. 2 ಲಕ್ಷವೇ? ಹೌದು ರೀ. ಅದನ್ನೇನಾದ್ರೂ ಪೂರ್ತಿ ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಒಂದ್ 80,000 ರಿಂದ 90,000 ಲಾಭ ಸಿಗುತ್ತೆ. ವಾರೆ ಮೇರೆ ಹುಡುಗಿ, ಉಪ್ಪು ಖಾರ ತುಂಬಿಸ್ಕೊಂಡ್ ಬಂದಿರೋ ಮುರುಗಿ ತರ ಕಾಣಿಸ್ತಾ ಇದೆಯಲ್ಲ. ಅಯ್ಯೋ, ನೀನ್ ಹೋದಾ? ಬರ್ತಾರೆ ನೀನ. ಅಯ್ಯೋ, ನಾನು ಮುದ್ದೆ ನೀನು. ಇನ್ನು ಕಚ್ಚಾ ಕುಡಿಗೆ ರೊಮ್ಯಾನ್ಸ್. ಯಪ್ಪ, ಮನೇಲಿ ಎಲ್ರು ಇರ್ತಾರೆ ಅನ್ನೋದು ಗೊತ್ತಾಗಲ್ವಾ ಇವ್ರಿಗೆ? ಏನಿದು ಎಲ್ಲಾರ್ ಮುಂದೆ ನಡುಮನೆ ಮಧ್ಯದಲ್ಲಿ? ಆಯ್ತು, ಬಿಟ್ಕೊಟ್ಬಿಡುವ ರೂಮನ್ನ. ಅಲ್ಲಿ ಎತ್ಕೋತೀನಿ ನನ್ನ ನೆಂಡ್ರನ್ನ. ಊರಿಗೆ ಬಂದ್ರೆ ಸಾಕು, ನೀರಿಗೆ ಬಂದ್ಬಿಡ್ತೇ ಕಣ ನೀನು. ಹೌದು ಅಪ್ಪನೇ, ನಾವು ಯಾವ್ದೇ ಊರಿಗೆ ಬಂದ್ರು ನೀರಿರೋ ಕಡೆ ಬಂದೇ ಬರ್ತೀವಿ. ಯಾಕೆ ಹೇಳು? ಯಾಕೆ? ದೊಡ್ಡವ್ರು ಹೇಳೋರೆ, ನಿನ್ನಂತ ನೆಂಟ್ರಿಂದ ದೂರ ಇರು, ನೀರಿಗೆ ಹತ್ರ ಇರು ಅಂತ. ಸುಖ ಸುಮ್ನೆ ವ್ಯಾಜ್ಯ ಮಾಡ್ತಿರಲ್ಲ. ಏನೇ ಏನೇ ಸೂರ್ಯ, ತುಂಬಾ ಖುಷಿಯಾಗಿದೆಯಲ್ಲ? ಇಲ್ದಾರಕವಾದ ಅದು ಮೀನಾ, ನೀನನ್ನೇ ಸೋಲ್ತಾಳೆ. ಸೊಲ್ಲುವಂತವಳಾಗಮ್ಮ. ಬಾಬಾ, ನನ್ಗೊಂದ್ ದೊಡ್ಡ ಆರ್ಡರ್ ಸಿಕ್ಕಿದೆ. ಚೌಟ್ರಿ ಡೆಕೋರೇಷನ್ ಮಾಡೋದು. ಇಷ್ಟು ದಿನ ತಾವು ಅದನ್ನೇ ತಾನೇ ಮಾಡಿ ಕೊಡ್ದು ಕಟ್ಟೆ ಹಾಕಿರೋದು. ಅಯ್ಯೋ ಅತ್ತೆ, ಇದು ಆ ರೀತಿ ಅಲ್ಲ. ಪೂರ್ತಿ ಕಾಂಟ್ರಾಕ್ಟ್ ನನ್ಗೆ ಕೊಟ್ಟಿದ್ದಾರೆ. ಅದು 2 ಲಕ್ಷದ್ದು. 2 ಲಕ್ಷ?
ವಾವ್, ಕಂಗ್ರಾಚುಲೇಷನ್ ರೀನಾ ಅವರೇ. ಥ್ಯಾಂಕ್ ಯು ಶ್ರುತಿ. ಅದ್ಕೆ ಕಂಗ್ರಾಟ್. ಹೀಗೆ ದಿನ ದಿನ ಡೆವಲಪ್ ಆಗ್ತಾ ಇರಿ. ಲೋ ಏನ್ರೋ ನೀವ್ಲೇ ಇಷ್ಟಕ್ಕೆಲ್ಲ ಇಷ್ಟೊಂದು ಖುಷಿ ಪಡ್ತಾರೆ ಅಂದ್ರು. ಆಫ್ಟರ್ ಆಲ್ 2 ಲಕ್ಷ ಕಂಡ್ರು. ಕೊಡ ಮಗಂತ ಇವಾಗಲೇ ಕೊಡಲೇ 2 ಲಕ್ಷ ಕೊಡ. ನಾನು ಸಾಧಕಾದ್ ವಿದ್ಯಾ ಬಾಧಕಾದ್ ದ್ರವ್ಯ ಅಂತಾರೆ. ವಿದ್ಯೆನ ಸಾಧನೆ ಮಾಡ್ತಾ ಸಂಪಾದನೆ ಮಾಡ್ಬೇಕು, ದುಡ್ಡಿನ ಬಾಧೆ ಪಟ್ಕೊಂಡೇ ಸಂಪಾದನೆ ಮಾಡ್ಬೇಕು. ನೀನ್ ಎಷ್ಟಾರು ಓದಿರ್ಬೋದು, ನಿನಗೆ ಕೈ ಇರೋ ಡಿಗ್ರಿ ನಿನಗಿಂತ ಉದ್ದ ಇರ್ಬೋದು, ಆದ್ರೆ ಕಷ್ಟ ಪಡದೆ ಬದುಕೋದು ಸಾಧ್ಯನೇ ಇಲ್ಲ ಕಣ. ಅಯ್ಯೋ, ಏನ್ ಅನ್ಬಾರ್ದು ಅನ್ನಾರಿ, ಸುಮ್ನಿರಿ ನೀವು. ನನ್ನ ಮಗ ಒಂದು ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿನೂ ಮಾರ್ಬಿಟ್ರೆ ಆ ದುಡ್ಡು ಅವ್ರ ಮುಂದೆ ಲಕ್ಕ ಅಂತ ಉಳಿತಾ ಇರುತ್ತೆ ಗೊತ್ತಾ? ಯಾಕೆ ದೊಡ್ಡ ಬಿಸ್ನೆಸ್ ಎಲ್ಲ ಆಗಿ ಡೀಲರ್ಸ್ಗೂ ಕೊಟ್ಟು ಕೊನೆ ನನ್ ಕೈಲಿ ಉಳ್ಕೊಳ್ಳೋದು ಅಷ್ಟಕ್ಕಷ್ಟೇ. ಅದ್ರ ಮೇಲೆ ಇನ್ನು ಐಸಿಟ್ ಇಡ್ಬೇಡ ನೀನು. ನೋಡಿದ್ಯಾ ದುಡ್ಡು ಸಂಪಾದನೆ ಆಗೋದು ಎಷ್ಟು ಕಷ್ಟ ಅಂತ ನೋಡಿದೇನೆ. ಮೀನಾ, ನಿನಗಿರೋ ಒಳ್ಳೆ ಮನ್ಸಿಗೆ ನಿನಗೆ ಇನ್ನಷ್ಟು ಒಳ್ಳೇದಾಗುತ್ತೆ. ನಿನಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಒಳ್ಳೇದೇ ಆಗಲಿ ತಾಯಿ. ಭಗವಂತನ ಕೃಪೆ ನಿನಗೆ ಯಾವಾಗ್ಲೂ ಇರಲಮ್ಮ. ಅದ್ಗೆ ಒಂದಿನ ಈ ರೋಡ್ಗೆ ನಿಮ್ ಹೆಸರು ಇಟ್ಟು ಕರಿಬೇಕು, ಅಷ್ಟು ದೊಡ್ಡ ಹೆಸರು ಮಾಡಿ. ನೋಡ್ಗ ಒಂದು ಜಲ್ಲಿ ಕೊಲ್ ಮೇಲೂ ಇಡಲ್ಲ ಅಂತ ಹುಚ್ಚು ಭ್ರಮೆಗಳೆಲ್ಲ ಪಡ್ಬೇಡಿ. ಅಯ್ಯೋ, ಈಗ ಮನೆ ಮುಂದೆ ಬೋರ್ಡ್ ಇದೆ ನೋಡು, ಸಕ್ಕರೆ ಬೈಲ್ ಶಾಂತಿ ಮನೆ ಅಂತ. ಇದು ಹುಟ್ಟಿದೂರ್ಗೆ ಗಂಡನ ಮನೆಗೆ ಹೆಸರು ತಂದ್ಕೊಡೋದು ಅಂದ್ರೆ. ದೊಡ್ಡ ನಮಸ್ಕಾರ ತಾಯಿ. ಹೋಗಿ ಕೆಲಸ ನೋಡ್ಕೊ ಹೋಗಿ. ಹೋಗಿ ಮೀನಾ, ಹೋಗಮ್ಮ. ಎಲ್ಲಾರ್ಗು ಸಿಹಿ ತಂದು ಹಂಚು ತಾಯಿ. ಹೋಗು. ಸರಿ ಮಾವ. ಅಪ್ಪಯ್ಯ, ನಾನು ಹೋಯ್ತೀನಿ ಅವಳ ಹಿಂದೆ. ಡಿಂಕಿ ಚಿಕ್ಕ ಬಾಲ ಒಂದಿಲ್ಲ. ಗೊತ್ತಿ ಮಾವ, ನೋಡಿದ್ರ 4 ಕಾಸು ದುಡಿದಿಲ್ಲ, ಅಷ್ಟಕ್ಕೆ 2.5 ಇಂಚ್ ಎತ್ತರಕ್ಕೆ ಬೆಳೆದ್ಬಿಟ್ರು. ಅವಳು ಅಷ್ಟೇ ಇರಲ್ಲ ಶಾಂತಿ. ಅವಳನ್ನ ಎತ್ತರ ಸ್ಥಾನದಲ್ಲಿ ನೋಡಕ್ಕೆ ನೀನ್ ಶುರು ಮಾಡಿದ್ಯಾ ಅಷ್ಟೇ. 4.5 ಅಡಿ ಇಲ್ಲ, ನಾನು ನನ್ನಷ್ಟು ಉದ್ದಕ್ಕೆ ಬೆಳೆದ್ಬಿಡ್ತಾಳ ಅವಳು. ಮಾವ ಹೇಳಿದ್ರು ಸ್ವೀಟ್ ಮಾಡಿ ಅಂತ, ಇರೋ ಬರೋ ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಸುರಿದು ಬಿಟ್ಟಿಯಾ. ಲಿಮಿಟ್ ಆಡ್ ಮಾಡು. ಏನೋ ನೀನು ದೊಡ್ಡ ಮನುಷ್ಯ ಆಗೋದೆ. ಇನ್ನೂ ಇಲ್ಲ ರೀ. ಹಿಂಗೂ ಇಲ್ವಾ? ನೀನ್ ಫೀಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡ್ಬಿಟ್ಟಿದೆ ಕಣೆ, ನಿನಗ್ ಗೊತ್ತಿಲ್ಲ ಅಷ್ಟೇ. ಈಗಿನ್ನು ಅಂಬೆಗಾಲ್ ಇಡ್ತಿದೀನಿ ಅಷ್ಟೇ. ಮುಂದಕ್ ನೋಡೋಣ ರೀ. ಅವ್ರು ನನ್ಗೆ 25,000 ಅಷ್ಟೇ ಕೊಟ್ಟಿರೋದು. ಇನ್ನು 1 ಲಕ್ಷ ಬೇಕಾಗ್ಬೋದು. 1 ಲಕ್ಷವೇ? ಸರಿ ಆಯ್ತು, ಎಲ್ಲೋ ಹೊಂದಿಸ್ಕೊಂಡ್ ಬರ್ತೀನಿ, ತಲೆ ಕೆಡ್ಸ್ಕೊಬೇಡ. ನೀವು ಬೇಡ, ಈ ಸಲ ನಾನೇ ಪ್ರಯತ್ನ ಮಾಡ್ತೀನಿ. ನನ್ನನ್ ಬಿಟ್ಟು? ನಿಮ್ಮನ್ ಬಿಟ್ಟಂತ ಅಲ್ಲ, ಈ ಸಲ ನಾನು ಸ್ವಂತ ಪ್ರಯತ್ನ ಮಾಡೋಣ ಅಂತ. ಎಲ್ಲೂ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಕೊನೆಗೆ ನೀವೇ ಅಲ್ವಾ ಗತಿ. ಹಂಗ ವಿಷಯ. ಸರಿ ಆಯ್ತು, ಆಗ್ಲಿ. ಶೀಘ್ರಮೇವ ಕಲ್ಯಾಣ. ಆಶೀರ್ವಾದ ಪೂರ್ತಿ ಕೇಳಿಸ್ಕೊಳ್ಳಿ ಫಸ್ಟ್. ಏನಿದೆ ರೀ 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 ಅಂತ ಅನ್ಕೊಂಡ್ರೆ ಕೇಳಿಸ್ಕ. ಶೀಘ್ರಮೇವ ಕಲ್ಯಾಣ ಮಂಟಪ ಡೆಕೋರೇಷನ್ ಸಿದ್ಧಿರಸ್ತು, ಸಿಕ್ಕಾಪಟ್ಟೆ ಒಳ್ಳೇದು ಪ್ರಾಪ್ತಿರಸ್ತು. ಥ್ಯಾಂಕ್ ಯು. ಮೀನಾ, ಇದೇ ಖುಷಿಗೆ ನಮ್ಕ ಏನು ಇಲ್ವೋ? ಖುಷಿನೇ ಇದೆಯಲ್ಲ. ಅದಲ್ವೇ ಪಚಕ್ ಅಂತ ಸೌಂಡ್ ಬರುತ್ತಲ್ಲ, ಅದಿಲ್ವಾ? ಹೋಗಿ ಸುಮ್ನೆ ಏನೋ ಪಚಕ್ ಲಚ್ಚಕ್ ಅಂತ ಸುಮ್ನೆ ಹೋಗ್ರಿ ಬಯನ್ಸೋಡು. ಹೋಗ್ತೀನಿ, ನೀವು ಕಾಲಿಲ್ವಾ? ಮಾಡ್ಕೋ ಕೆಲ್ಸ. ಹಲೋ, ಹೇಗಿದ್ದೀರಾ ಟೀಚರ್? ಅಯ್ಯೋ, ಚೆನ್ನಾಗಿದ್ದೀನಿ ಅಂತ ಹೇಳಿದ್ರೆ ನನಗ್ ಮುಲ್ಕಾಟ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮಗ್ ಮುಲ್ಕಾಟ. ಏನಾಯ್ತು ಅಂತದ್ದು? ಸೋಫಾ ಮೇಲೆ ಕುತ್ಕೊಂಡು ಸೋನು ಪಾಪಡಿ ತಿನ್ನೋಣ ಅಂತ ಅನ್ಕೊಂಡೆ. ಅಷ್ಟೆಲ್ಲ ಮೀನಾ ಬಂದು ಕಲ್ ಚಪ್ಪಡಿ ಎಳೆದು ಬಿಟ್ಲು ಎದೆ ಮೇಲೆ. ಹೌದಾ? ಏನಾಯ್ತು ಅಂತದ್ದು? ಯಾವ್ದು ಮದ್ವೆ ಆರ್ಡ್ರಂತೆ ಹಿಡ್ಕೊಂಡ್ ಬಂದಿದ್ದಾಳೆ. ಮೀನ್ ಹಿಡ್ಕೊಂಡ್ ಬಂದಂಗೆ. ಅದು 2 ಲಕ್ಷ. ಕರ್ಮಾರಿ ನಂದು. ನೋಡಿ ಏನೇನ್ ನೋಡಂಗಾಗೋಯ್ತು ನನ್ ಜನ್ಮ. ಮೀಸೆ ತಿರುಗಿಸ್ಕೊಂಡ್ ನಡೆಯೋ ಗಂಡಸರ್ನ ನೋಡೋ ತರ ಇವಳಂಗೆ ಜುಟ್ಟನ್ನ ಆರಿಸ್ಕೊಂಡ್ ನಡೆಯೋರ್ನೆಲ್ಲ ನೋಡೋ ತರ ಆಗೋಯ್ತು. ಮಾಡ್ಲಿ ಬಿಡಿ ಟೀಚರ್, ಮಾಡ್ಲಿ, ಉದ್ಧಾರ ಆಗ್ಲಿ. ಅಯ್ಯೋ, ನಿಮ್ ಬಾಯಲ್ಲಿ ಇಂತ ಮದ್ದ? ಬೆಂಕಿ ಉಗುಳು ಬಾಯಲ್ಲಿ ಬಾದಾಮ್ ಪುರಿ ಉಗುಳೋ ತರ ಇದೆಯಲ್ಲ. ಯಾಕೋ ನನಗ್ ನಂಬಕ್ಕೆ ಆಗ್ತಿಲ್ವಲ್ಲ. ನಿಮ್ಗೊಂದು ವಿಷಯ ಹೇಳ ಟೀಚರ್? ಹೇಳ್ಬೇಕು ಅಂತಾನೇ ಫೋನ್ ಮಾಡಿರ್ತೀರಾ. ಹೇಳ್ಬಿಡಿಪ್ಪ, ಹೇಳ್ಬಿಡಿ. ನಿಮ್ಮ ಸೊಸೆಗೆ ಆರ್ಡರ್ ಕೊಡ್ತಿದ್ದೆ ಈ ವಿಶಾಲಾಕ್ಷಿ. ನೀವಾ? ಹೌದು.
ಮುಗೀತಲ್ಲ ಅಲ್ಲಿಗೆ. ಅಯ್ಯೋ ಅಯ್ಯೋ, ಅಲ್ಲರಿ ದುಶ್ಮನ್ ಕಿದರೆ ಅಂದ್ರೆ ಇದರ್ ಬಿ ನೈ ಉದರ್ ಬಿ ನೈ, ಜಾವೋ ಜಾಮೂನ್ ಕಾವೋ ಜಾವೋ ಜಾವೋ ಅಂತಂಗಾಯ್ತಲ್ಲ. ಅಯ್ಯೋ ನಗ್ಬೇಡ್ರಿ, ಯಾಕೆ ನಗ್ತಿದ್ದೀರಾ? ಅಲ್ಲ, ಅವಳ ಹೆಸ್ರು ಹೇಳಿದ್ರೆ ಅವಳ ಹೆಸ್ರು ಹೇಳಿದವ್ರನ್ನೇ ಎತ್ತು ಬಿಡ್ತೀನಿ ಅಂದವ್ರು ನೀವು. ಹಸಿ ಖಾರಕ್ಕೆ ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡ್ ತಿಂದಂಗ ಆಡ್ತಿದ್ರಿ ಅವಳ ಹೆಸರು ಕೇಳಿದ್ರೆ ನೀವು. ಅವಳಿಗೆ ನೀವು ಆರ್ಡರ್ ಕೊಡ್ಸಿದೀರಾ, ಅದು 2 ಲಕ್ಷ ರೂಪಾಯಿದು. ಹೌದು, ಆಯ್ತು ಬಿಡಿ, ಹಮಾರ ಬಿಲ್ಲಿ ತುಮಾರಿಗೂ ಮಿಯಾವ್ ಮಾಡುತ್ತೆ ಬಿಡಿ. ಊರ್ ಸುಬ್ಬಿ ಈಗ ಸುಪ್ಪನಾತಿ ಸುಬ್ಬಿ ಆಗಿ ಹೋಗ್ತಾಳೆ. ಇದೇ ತರ ವಾರಕ್ಕೊಂದು ಆರ್ಡರ್ ಕೊಡಿಸ್ತಾನೆ ಇರಿ ಅವಳಿಗೆ. ಬೆಳೆದ್ಬಿಡ್ಲಿ, ತೆಂಗಿನ ಮರ ತರ ಉದ್ದಕ್ ಬೆಳೆದ್ಬಿಡ್ಲಿ. ಹಾಗೆಲ್ಲ ಏನು ಆಗಲ್ಲ ಟೀಚರ್. ಜೀವನದಲ್ಲಿ ಇದು ಅವಳು ಒಪ್ಕೊಂಡಿರೋ ಕೊನೆ ಆರ್ಡರ್, ಅದು ಕೂಡ ಸಕ್ಸಸ್ ಆಗಲ್ಲ, ಯೋಚನೆ ಮಾಡ್ಬೇಡಿ. ಇದೇನಿದು ಕೊನೆಯಲ್ಲಿ ಒಂದು ಟ್ವಿಸ್ಟ್ ನೋಡಿ. ಅದೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ರು ದಯವಿಟ್ಟು ನನಗೂ ಹೇಳ್ಬಿಡಿ. ಹಾಗೆಲ್ಲ ಹೇಳ್ಬಿಟ್ರೆ ಮಜಾ ಸಿಗತ್ತಾ ಟೀಚರ್? ನೀವು ಸುಮ್ನೆ ಪ್ರೇಕ್ಷಕರ ತರ ಪಾಪ್ಕಾರ್ನ್ ತಿನ್ಕೊಂಡು ಮ್ಯಾಚ್ ನೋಡ್ತಾ ಇರ್ಬೇಕಷ್ಟೇ. ನಾನು ಎಲ್ಲಿ ಮ್ಯಾಚ್ ಫಿಕ್ಸ್ ಮಾಡ್ಬೇಕೋ ಮಾಡ್ಬಾರಿದೆ. ಈ ಸರಿ ಅವಳು ನೆಲದ ಮೇಲಿರಲ್ಲ, ನೆಲ ಕಚ್ ಹೋಗ್ತಾಳೆ. ಆಗ ಅಲ್ಲ, ಆದ್ರೂ ಅದ್ ಏನು ಅಂತ ಹೇಳಿದ್ರೆ ಹೇಳಿದ್ನಲ್ಲ, ನೀವು ಸುಮ್ನೆ ನೋಡಿ ಖುಷಿ ಪಡಿ. ಈಗ ಫೋನ್ ಇಡ್ತೀನಿ, ಇಡ್ಲಾ ಟೀಚರ್? ಆಗ್ಬೋದು ಬಿಡಿ, ಆಗ್ಬೋದು. ಅದೇನಾದ್ರೂ ಆಗೋಗ್ಲಿ. ಈ ಮನೆಯಲ್ಲಿ ನಾನು ಮನೋಜನಿಗಿಂತ ಯಾರು ಜಾಸ್ತಿ ಬೆಳಿಬಾರ್ದು. ನಂದೇ ದೃಷ್ಟಿ ಬಿದ್ದೋಗ್ಲಿ ಅಂತೀನಿ. ಹುಚ್ಚು ಜನಗಳು ಸಾಮಾಜಿಕ ಜಾಲತಾಣವನ್ನ ಸಮಾಜಕ್ಕೆ ಒಳ್ಳೆಯದಾಗ ಹೋಗ್ಬರ್ಸ್ಕೋಬೇಕು. ಅದು ಬಿಟ್ಟು ಏನೇ ಇದು ಹುಚ್ಚು. ಅಪ್ಪ ಇಲ್ಲ ಆಗ್ತಿರೋದು ಅದೇ ಅಲ್ವೇನಪ್ಪಯ್ಯ? ಅದೇಂಗಯ್ಯ, ಸಮಾಜ ಅಂದ್ರೆ ಯಾರು? ನಾನು, ನೀನು, ನಾವೆಲ್ಲ. ಅವ್ರು ಚೆನ್ನಾಗಿದೆ ಮಾಡ್ತಾರೆ, ಲೈಕ್ಸ್ ಫಾಲೋ ಸಿಗತ್ತೆ ನಮ್ಮಿಂದ ಅಷ್ಟೇ. ಹಾಗಾದ್ರೆ ನೀನು ಇನ್ನೂ ಚೆನ್ನಾಗೇ ಮಾಡ್ಬೋದಪ್ಪ. ಅಯ್ಯೋ ಮಾವ, ನನ್ಗದೆಲ್ಲ ಬರಲ್ಲ. ನಿಮ್ಮಿಬ್ರಿಗೂ ಬರೆದಿರೋ ವಿದ್ಯೆ ಏನೂ ಇಲ್ಲಮ್ಮ. ನೋಡ್ತಾ ಇರಿ, ಸಮಯ ಬಂದಾಗ ನೀವೇ ಒಂದು ಅದ್ಭುತವಾದ ರೀಲ್ಸ್ ಮಾಡಿ ತೋರಿಸ್ತೀನಿ ನನಗೆ. ಅದು ಆಗೋಗ್ಲಿ ಬಿಡುವತ್ಲಾಗೆ. ಈ ಮನೆ ಮಹಾಲಕ್ಷ್ಮಿನೇ, ಪರಶುರಾಮ ಮಹಾಲಕ್ಷ್ಮಿ. ನಾನು ಅಣ್ಣರಿದ್ದಂಗೆ. ಆಯ್ತಾ? ತಂದಾನ ತಂದಾನ ತಂತಾನ ತಂದಾನ ನಿನ್ಮೈ ತಂತಾನ. ಏನ್ರಿ ಇದು? ಪರ್ಮಿಷನ್ ಗ್ರಾಂಟೆಡ್ ಕಡೆ ಅಪ್ಪನೇ ಹೇಳ್ಬಿಟ್ಟಿದ್ದಾರೆ ಮಾಡೋದಿಕ್ಕೆ. ನೀನಮ್ಮ ತಗೊಮ್ಮ ಇದನ್ನ. ರೀ, ನಾನು ಹೇಳಿಲ್ವಾ ನಿಮ್ಗೆ, ನಮ್ಮ ಮನೆಗೆ ಹೂ ಮಾರೋಳ್ ಬದ್ಲು ಇವ್ರ ಮನೆಗೆ ತರಕಾರಿ ಮಾರೋಳ್ ಬಂದಿದ್ದಾರೆ, ತರಕಾರಿ ಕೊಡ್ತಿದ್ದಾರೆ. ಇನ್ಮೇಲೆ ನಾವು ತರಕಾರಿ ತಗೊಳ್ಬೇಕಾಗೇ ಇಲ್ಲ ನೋಡಿ. ಬೆಳೆದಿರೋ ತರಕಾರಿ ಎಲ್ಲ ಬೆಳಗಾಗಷ್ಟಲ್ಲಿ ನಮ್ ಮನೆ ಬಂದ್ ಸೇರ್ಬಿಡುತ್ತೆ. ಈ ಹಣಕಾಸಿನ ಸಮಸ್ಯೆ ಏನೂ ಇಲ್ಲ ತಾನೆ? ಎಲ್ಲ ಕರೆಕ್ಟ್ ಆಗಿದ್ಯಾ? ನನ್ನ ಹತ್ತಿರಕ್ಕೆ ಬರ್ಲೇ ಇರೋಲ್ಲಪ್ಪ ನೀನು. ಎಷ್ಟು ಬೇಕು ನಿನಗೆ? 1 ಲಕ್ಷ ಆಗಿದ್ರೆ ಸಾಕು. Where do you think you're going?